ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನಿರೋದು ಬ್ಯಾಂಗ್ಳೂರಲ್ಲಿ. ಆಮ್ ಅ ಮ್ಯಾನಿಫೆಸ್ಟೇಷನ್ ಕೋಚ್, ಹೀಲರ್ ಅಂಡ್ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಮತ್ತೆ ಯೂಟ್ಯೂಬರ್ ಸಹ. ಸೊ ವೆಲ್ಕಮ್. ನೀವೇನಾದ್ರು ಹೊಸಬ್ರಾಗಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ, ಆಯ್ತಾ. ಅಂಡ್ ಆಲ್ರೆಡಿ ತುಂಬಾ ಜನ ಕಮೆಂಟ್ ಮಾಡೋದು, ಸಪೋರ್ಟ್ ಮಾಡೋದು ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ವೆಲ್ಕಮ್. ಇವತ್ತಿನ ದಿನ ಏನೆಲ್ಲ ಇರುತ್ತೆ, ಹೆಂಗೆಲ್ಲ ಹೋಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಬೆಳಗ್ಗೆ ಆಸ್ ಯೂಶುವಲ್ ಸ್ವಲ್ಪ ಬೇಗನೆ ಎದ್ದು ಬೆಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದಾಯ್ತು. ಅದಾದ್ಮೇಲೆ ಕ್ವಿಕ್ ಆಗಿ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಸೊ ಇವಾಗ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡೋ ಕಾರಣ ಫೇಸ್ ವಾಶ್ ಹಾಕಿ ಮುಖ ತೊಳೆಯಲ್ಲ, ಜಸ್ಟ್ ಹಂಗೆ ನೀರಲ್ಲೇ ತೊಳ್ಕೊಂಡ್ ಬರ್ತೀನಿ. ಜಿಮ್ ಎಲ್ಲ ವರ್ಕೌಟ್ ಎಲ್ಲ ಮುಗಿದ ಮೇಲೆ ಫೇಸ್ ವಾಶ್ ಹಾಕಿ ಫೇಸ್ ನ ನೀಟಾಗಿ ಕ್ಲೀನ್ ಮಾಡ್ಕೊಂತೀನಿ. ಅದು ಬ್ರಷ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ಕುತ್ಕೊಂಡು ನಾನು 369 ಮೆಥಡ್ ನ ಇವಾಗ ಒಂದು ವಿಚಾರಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಅದ್ರ ವಿಡಿಯೋ ಇದೆ, ಹೋಗಿ ಚೆಕ್ಔಟ್ ಮಾಡಿ ನನ್ನ ಚಾನಲ್ ಅಲ್ಲಿ. ಬೆಳಗ್ಗೆ ಬರಿಬೇಕಾಗಿತ್ತಲ್ಲ 3 ಟೈಮ್ಸ್ ಬರ್ದಿದ್ದಾಯ್ತು. 30% ಡಿಸ್ಕೌಂಟ್ ನಡೀತದೆ ಹೋಪನೋಪನೋ ಕೋಚಿಂಗ್, ಮಂತ್ಲಿ ಕೋಚಿಂಗ್ ಮೇಲೆ. ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ತುಂಬಾ ಜನ ಎನ್ಕ್ವೈರೀಸ್ ಕಳಿಸ್ತಿದ್ದೀರಾ, ತುಂಬಾ ಜನ ಬುಕಿಂಗ್ ಮಾಡ್ಕೊಂತ ಇದ್ದೀರಾ. ದಯವಿಟ್ಟು ಬೇಗ, ಈ ಮಂತ್ ಅಲ್ಲಿ ಎಷ್ಟು ಸ್ಲಾಟ್ ಇರುತ್ತೋ ಅಷ್ಟು ಕೊಡ್ತೀನಿ. ಸೊ ದಯವಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಅದಕ್ಕೆ ಮೇಲ್ ಐಡಿನ ಹಾಕಿರ್ತೀನಿ, ಅದಕ್ಕೆ ಮೇಲ್ ಮಾಡಿ. ಇಂಟ್ರೆಸ್ಟೆಡ್ ಇದ್ರೆ ಮಾತ್ರನೇ ಮೇಲ್ ಮಾಡಿ. ನೆಕ್ಸ್ಟ್ ಇದಾದ್ಮೇಲೆ ಆಚೆ ಹೋಗ್ಬಿಟ್ಟು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೋಗುತ್ತೆ. ನೆಕ್ಸ್ಟ್ ನನ್ಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಬಂದು ಇಡ್ಲಿ ತಿನ್ಬೇಕು ಅಂತ ಹೇಳಿದ್ರು. ಸೊ ಇಡ್ಲಿ ಎಲ್ಲ ಮನೇಲಿ ಮಾಡ್ಕೊಳಕ್ ಆಗಲ್ವಲ್ಲ, ಸೊ ಹಂಗಾಗಿ ಆಚೆನ ತಗೊಂಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಹೋಗಿ ತಗೊಂಬಂದೆ. ಗ್ಯಾಪ್ ಅಲ್ಲಿ ಅಲ್ಲೇ ಕುತ್ಕೊಂಡು ಕಾಫಿ ಕುಡ್ದು ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಕಾಫಿ ಟೈಮ್ ಅಲ್ಲ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಆಚೆ ಎಲ್ಲ ವೆದರ್ನ ಎಂಜಾಯ್ ಮಾಡ್ತಾ, ಜನರು ಏನ್ ಮಾಡ್ತಿದ್ದಾರೆ, ಓಡಾಡ್ತಿರೋ ಎಲ್ರನ್ನ ನೋಡ್ತಾ ಮನ್ಸಲ್ಲೇ ಗ್ರಾಟಿಟ್ಯೂಡ್ ಹೇಳ್ಕೊಂತ ಆ ಟೈಮ್ನ ಹಂಗ್ ಸ್ಪೆಂಡ್ ಮಾಡ್ತೀನಿ. ಒಂಥರ ಸಖತ್ ಖುಷಿ ಅನ್ಸುತ್ತೆ. ಸೊ ಪಾರ್ಸೆಲ್ ಎಲ್ಲ ತಗೊಂಡ್ ಮನೆಗೆ ಬರ್ಬೇಕಾದ್ರೆ ಈ ಅಂಕಲ್ ಮನೆ ಹತ್ರ ಇದ್ರು. ಆಯ್ತಾ, ನಾನು ತುಂಬಾ ದಿವಸದಿಂದ ನನ್ನ ಚಾಕುನ ಸ್ವಲ್ಪ ಶಾರ್ಪ್ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ನಾನು ಹೊಸ ಚಾಕು ಕೂಡ ತಗೊಳ್ಳೋಣ ಅಂತ ತುಂಬಾ ದಿನದಿಂದ ಅನ್ಕೊಂತಿದ್ದೆ. ಸೊ ಫೈನಲಿ ಮನೆ ಹತ್ರನೇ ಇದ್ರು ಅಂತ ಹೇಳ್ಬಿಟ್ಟು ಅಂಕಲ್ ಇಲ್ಲೇ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗಿ ಪಾರ್ಸೆಲ್ ಎಲ್ಲ ಮೇಲೆ ಇಟ್ಬಿಟ್ಟು ಬಂದು ಆಮೇಲೆ ಏನು ಶಾರ್ಪ್ ಎಲ್ಲ ಮಾಡಿಸಿದಾಯ್ತು. ಒಂದ್ ಚಾಕುಗೇನೋ ತಗೊಂಡೆ ನಾನು, ಅದಕ್ಕೆ 70 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. ಅಂಡ್ ಈ ಚಾಕುನ ನಾನು ಈ ಮನೆಗೆ ಬಂದು ಒಂದ್ ವರ್ಷಕ್ಕೇನೋ ತಗೊಂಡಿದ್ದು, ಇವತ್ತವರೆಗೂ ಬಳಸ್ತಾನೆ ಇದ್ದೀನಿ. ಅದನ್ನ ಸ್ವಲ್ಪ ಶಾರ್ಪ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯ್ತು. ಸೊ ಟೋಟಲ್ 90 ರುಪೀಸ್ ಪೇ ಮಾಡಿದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದ್ ನೋಡ್ಬಿಟ್ಟು. ಅಂಡ್ ಅದಾದ್ಮೇಲೆ ನನ್ಗೂ ಟ್ರೈನರ್ ಕೆಲವೊಂದು ವರ್ಕೌಟ್ಸ್ ಎಲ್ಲ ಕಳ್ಸಿದ್ರು ಇವತ್ತು. ಸೊ ಅದನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫೋನ್ ಎಲ್ಲ ಟ್ರೈಪಾಡ್ಗೆ ಸೆಟಪ್ ಮಾಡ್ಕೊಳ್ಳೋದು, ಏನೇನೆಲ್ಲ ಪಾಸಿಬಲ್ ಇದೆ ಅದೆಲ್ಲ ಮಾಡ್ಕೊಂಡು ಅದೊಂದು ಆಲ್ಮೋಸ್ಟ್ 1 ಅವರ್ ಹೋಯ್ತು. ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ಅದಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಜಂಪ್ ಆಗ್ತೇನೆ. ಸೊ ಗೈಸ್, ನಂದು ಇವಾಗ ತಾನೇ ಎಕ್ಸಸೈಸ್ ಎಲ್ಲ ಮುಗೀತು. ಆ್ಯಂಡ್ ಲಿಟ್ರಲಿ ಬೆವರು, ಓ ಮೈ ಗಾಡ್, ಅದು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಗೈಸ್. ಆ್ಯಕ್ಚುಲಿ ಫೈನಲಿ ಆಲ್ಮೋಸ್ಟ್ ಒಂದು 1 ಅವರ್ 45 ಮಿನಿಟ್ಸ್ ಎಕ್ಸಸೈಸ್, ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡಿದ್ದೀನಿ. ನಮ್ಮ ಏರಿಯಾದಲ್ಲಿ ಜಾತ್ರೆ ಇದೆ. ಸೊ ಹಂಗಾಗಿ ಫುಲ್ ಸೌಂಡು, ಆಯ್ತಾ. ಬಿಕಾಸ್ ನಾನು ಸ್ವಲ್ಪ ಬಸ್ ಸ್ಟಾಪ್ಗೆಲ್ಲ ಹತ್ರ ಇರೋದು, ವೆಹಿಕಲ್ ಸೌಂಡು ಮತ್ತೆ ಈ ಸಾಂಗ್ ಸೌಂಡ್ ಎಲ್ಲ ಜಾಸ್ತಿನೇ ಆಗ್ತಿತ್ತು. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲೂ ಸಹ. ಅಂಡ್ ಈ ವಾರ ಎಲ್ಲ ಸಮ್ಟೈಮ್ಸ್ ತೇರೆಲ್ಲ ಹೋಗುತ್ತಲ್ವಾ, ಏನು ತೇರೆಲ್ಲ ಬಂದಾಗಲೆಲ್ಲ ಕರೆಂಟ್ ಎಲ್ಲ ತೆಗಿತಾರೆ. ಸೊ ಹಾಗಾಗಿ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಇದ್ದಿದ್ ಕಾರಣ ನಾನು ಇವತ್ತೇ ವಾಶ್ ಮಾಡ್ಕೊಂಬಿಟ್ಟೆ. ಸೊ ವೆಡ್ನೆಸ್ಡೇ ವಾಶ್ ಮಾಡಿದ್ದು. ಸೊ ಅಂದ್ರೆ ವೀಕೆಂಡ್ ಬರೋಷ್ಟರಲ್ಲಿ ಇನ್ನು ಸ್ವಲ್ಪ ಇರುತ್ತೆ, ಬಿಕಾಸ್ ಅದನ್ನ ಮಂಡೇ ಹೋಗೋದ್ರು ನಡೆಯುತ್ತೆ ಅಂತ ಹೇಳಿ ಕರೆಂಟ್ ಏನು ಇದಾಗಬಾರ್ದು ಅಂತ ಹೇಳಿ ವಾಶ್ಗೆ ಎಲ್ಲಾನು ಹಾಕ್ಬಿಟ್ಟಿದ್ದಾಗಿತ್ತು. ಅದಾದ್ಮೇಲೆ ಒಳ್ಳೆ ಬಿಸಿಲು ಬೇರೆ ಇತ್ತು ಆ ಟೈಮಲ್ಲಿ, ಹಂಗಾಗಿ ಎಲ್ಲ ನೀಟಾಗಿ ತಗೊಂಡೋಗಿ ಆಚೆ ಒಣ ಹಾಕಿದಾಯ್ತು. ಇದಾದ್ಮೇಲೆ ನಾನು ಹೋಗಿ ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡು, ಈ ವೈಟ್ ಏನು ಯೆಲ್ಲೋ ಕಲರ್ ತಿನ್ನಂಗಿಲ್ಲ, ವೈಟ್ ಎಗ್ಸ್ ತಿನ್ಬೇಕು ಅಂತ ಕಳ್ಸಿದ್ದಾರೆ. ಸೊ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್ ಫಾರ್ ದ ಡೇ. ಇದನ್ನ ತಿಂದು ಬೇರೆ ಕೆಲಸ ಮಾಡುವ. ನಾನು ಈ ಥರ ಫುಡ್ ವೇಯಿಂಗ್ ಮಿಷಿನ್ ಬರುತ್ತಲ್ಲ, ಅದೊಂದು ತರಿಸ್ಕೊಂಡೆ ನೆನ್ನೆ. ಅರೌಂಡ್ 300 ರುಪೀಸ್ ಸಮಥಿಂಗ್ ಇದೆ ಇದು. ನಮ್ಮ ಕೋಚ್ ಹೇಳಿದ್ರು ಇದನ್ನ ತರಿಸ್ಕೊಳ್ಳಿ, ಸೊ ದಟ್ ಫುಡ್ ಎಲ್ಲ ವೆಯ್ಟ್ ಎಲ್ಲ ಮಾಡೋಕ್ಕೆ ಗೊತ್ತಾಗಬೇಕಲ್ಲ ಅದಕ್ಕೂ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ನಾನು ಇವಾಗ ತಾನೇ ಸ್ನಾನ ಮುಗಿಸ್ಕೊಂಬಂದೆ. ಆ್ಯಂಡ್ ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡೋಣ. ಪಲಾವ್ ಮಾಡ್ಕೊಂಡಿದ್ದೀನಿ ಊಟಕ್ಕೆ. ಆ್ಯಕ್ಚುಲಿ ಇವಾಗ ಶೆಕೆ ಸ್ವಲ್ಪ ಕಡಿಮೆ ಆಗಿದೆ ಗೈಸ್, ಕಂಪೇರ್ಡ್ ಟು ನಾರ್ಮಲ್ಗೆ ತುಂಬಾನೇ ಕಡಿಮೆ ಆಗಿದೆ.
ಸನ್ಸ್ಕ್ರೀನ್, ಟೈಮ್ ಒಂದು ಆಲ್ಮೋಸ್ಟ್ 1:15 ಆ ಥರ ಆಗ್ತದೆ. ಇವಾಗ ಮೊದಲಿನ ಥರ ಬರೀ ಲಂಚ್ ತಿನ್ನಲ್ಲ, ಬ್ರೇಕ್ಫಾಸ್ಟು ತಿಂತೀನಿ, ಲಂಚು ತಿಂತೀನಿ. ಅವಾಗಲೆಲ್ಲ ಚಿಕ್ಕವರಿದ್ದಾಗ ನಾವೆಲ್ಲ ಫೇರ್ ಅಂಡ್ ಲವ್ಲಿ ಅಲ್ವಾ ಹಚ್ಕೊಳ್ಳೋದು. ಅವಾಗೆಲ್ಲ ಹಿಂಗೆ ಕಾಣಿಸೋದು ಗೈಸ್ ಆ ಫೇಸು. ಹಚ್ಕೊಂಡು ಒಂದು 3-4 ಅವರ್ ಆದ್ಮೇಲೆ ಅದು ಅಬ್ಸಾರ್ಬ್ ಆಗೋದು. ಕೆಲವೊಂದು ಸ್ಕಿನ್ ಟೋನ್ಗಂತೂ ಒಂಥರ ಕಾಣಿಸ್ತಿತ್ತು ಆಯ್ತಾ. ಅವಾಗ ಗಂಡಸರು ಹಾಕೋರು, ಹೆಂಗಸರು ಹಾಕೋರು, ಏನು ಡಿಫ್ರೆನ್ಸ್ ಇಲ್ಲ ಗೈಸ್. ಇವಾಗಲೂ ಎಷ್ಟೋ ಜನ ಪಾಪ ಅಜ್ಜಿರು ಹಾಕ್ತಾರ ಆಯ್ತಾ ಫೇರ್ ಅಂಡ್ ಲವ್ಲಿ. ಯಾರ್ಯಾಕೆ ನನ್ನ ಮತ್ತನೇ ಹಾಕ್ತಾ ಇದ್ರು, ನಾನು ರೇಗ್ಸೋದು ಇನ್ನೂ ಫೇರ್ ಅಂಡ್ ಲವ್ಲಿ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಥರ. ಸೊ ಇದು ಫುಲ್ ಅಬ್ಸರ್ವ್ ಆಗಲಿ. ಈ ಗ್ಯಾಪಲ್ಲಿ ಹೇರ್ ಸೆರಮ್ ಹಾಕ್ಕೊತೀನಿ. ಹೇರ್ ಸೆರಮ್ ಹಾಕಿ ಕೈ ವಾಶ್ ಮಾಡಿ ಆಮೇಲೆ ಫೇಸ್ನ ನೀಟಾಗಿ ಕ್ರೀಮ್ನ ಉಜ್ಜೋಣ. ಸೊ ಪಿಲಿಗ್ರಿಮ್, ಆಲ್ಮೋಸ್ಟ್ ಇದು ಖಾಲಿ ಆಗಿದೆ. ಹೆಂಗ್ ಹಾಕೋಬೇಕು ಅಂತ ಕೇಳ್ತೀರಾ? ಏನಂತ ಹೇಳೋದು, ಈ ತರ ತಗೊಳ್ಳೋದು, ಸ್ಕ್ಯಾಲ್ಪ್ ಓಪನ್ ಮಾಡಿ ಈ ತರ ಹಾಕೊಂಡು ಹೋಗಿ, ಈ ತರ ಬಿಟ್ರೆ ಅದು ಹರ್ಕೊಂಡು ಹೋಗುತ್ತಲ್ವ ಕೆಳಗಡೆವರೆಗೂ. ಸೊ ಹಾಗೆ ಬಿಟ್ಬಿಡಿ. ಆಮೇಲೆ ಹಾಕೊಂಡು ನಿಧಾನ, ಅಂದ್ರೆ ಉಜ್ಜೋದಲ್ಲ, ಸುಮ್ಮನೆ ಹಿಂಗ ಅನ್ನೋದಷ್ಟೆ. ಸೊ ಹಾಗೆ ಹೇರ್ ಸೆರಮ್ನ ಹಾಕೊಳ್ಳೋದು. ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ಎವ್ರಿ ಸ್ಕ್ಯಾಲ್ಪ್ಗೆ 3 ಟೈಮ್ಸ್ ಏನೋ ಹಾಕಿದ, ನಂಗೆ ಅದು ಮರ್ತೋಗ್ಬಿಟ್ಟೆ. 3 ಸ್ಪ್ರೇ ಏನೋ ಮಾಡ್ಬೇಕಂತೆ 3 ಟೈಮ್ಸ್. ಈಗ ಒಂದು ಸ್ಕ್ಯಾಲ್ಪ್ ಹಿಂಗಿರುತ್ತಲ್ಲ, 3 ಟೈಮ್ಸ್ ಈ ಥರದ್ದು ಹಾಕಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರಲ್ಲಿ ಮೆನ್ಷನ್ ಮಾಡಿರಲಿಲ್ಲ, ವಿಶ್ ಕೇರ್ದಲ್ಲಿ ಮೆನ್ಷನ್ ಮಾಡಿದ್ರು. ಇದು ನಂದು ಡೇ 3 ಹೇರ್ ವಾಶ್ ಮಾಡಿ ಇವತ್ತಿಗೆ 3 ಡೇಸ್. ಬಾಡಿ ಲೋಷನ್ ಹಾಕೊಂತೀನಿ. ಕಾಲ್ಗೂ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಕಾಲು ಒಂಥರ ಒಡೆದಿರೋ ತರ ಫೀಲ್ ಆಗುತ್ತೆ ನನಗೆ. ಸೊ ಗೈಸ್, ಇದು ಪನ್ನೀರ್ ಪಲಾವ್ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಬೇಜ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಪಲಾವ್ ಕ್ಯಾಬೇಜ್ ಹಾಕಿರೋದು. ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮೊಸರು ಬಜ್ಜಿ ಥರ ಮಾಡ್ಕೊಂಡಿದ್ದೀನಿ. ಸೊ ಇದೇ ತಿನ್ನಬೇಕು ಅಂತ ಇವತ್ತಿದ್ದು. ಸೊ ಇಷ್ಟಿಷ್ಟೇ ಗ್ರಾಮ್ ಹಾಕ್ಕೊಂಡು ಮಾಡ್ಕೋಬೇಕು ಅಂತಲೂ ಹೇಳಿದರು. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡು ತಿಂತಾ ಇದ್ದೀನಿ. ನೆನ್ನೆ ಮಧ್ಯಾಹ್ನ ನಾನು ರೈಸ್ ತಿಂದಿದ್ದು, ಇವತ್ತು ಮಧ್ಯಾಹ್ನ ತಿಂತಾ ಇರೋದು. ಸೊ ಟೈಮ್ ಬಂದು 5 ಆಗ್ತದೆ. ಸೊ ಈ ಬುಕ್ಕನ್ನು ಓದ್ತಿದ್ದೀನಿ ಸದ್ಯಕ್ಕೆ. ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಂದರೆ ಕಾಣಿಸ್ತಿದ್ಯಾ? ಸೊ ನನ್ನ ಸ್ನ್ಯಾಕ್ಸ್ ಇವತ್ತಿಗೆ ಡ್ರೈ ಫ್ರೂಟ್ಸ್ ಮತ್ತೆ ಸಾಂಗ್ ಹಾಕ್ಬಿಟ್ರು ಅಂತ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಆಸ್ ಯೂಶುವಲ್ ಈ ಬುಕ್ ನಾನು ತರಿಸಿ ತುಂಬಾ ದಿನ ಆಗಿತ್ತು. ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಈ ಬುಕ್ಕನ್ನು ಓದ್ತಿದ್ದೆ ಅಂತ. ಬಟ್ ನನಗೆ ಏನು ಅನಿಸ್ತು ಅಂತ ಮಧ್ಯದಲ್ಲಿ ಸುಮ್ಮನೆ ಓಪನ್ ಮಾಡಿ ನೋಡಿದಾಗ ಯಾರೋ ಹೇಳಿರೋ ಸ್ಟೇಟ್ಮೆಂಟನ್ನು ಇದರಲ್ಲಿ ಟೈಪ್ ಮಾಡಿದ್ದಾರೆ, ಪ್ರಿಂಟ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಏನು ಮಾಡಿದ್ದೆ, ಇಗ್ನೋರ್ ಮಾಡಿದ್ದೆ. ಸರಿ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದಾಗ ಯಾವುದೋ ಬುಕ್ ಆದರೂ ಓದೋಣ, ಇದರಲ್ಲಿ ಏನಿದೆ, ನಿಜವಾಗ್ಲೂ ಎಲ್ಲರೂ ಇಷ್ಟಪಡ್ತಿದಾರಲ್ಲ, ಲೆಟ್ ಸಿ ಏನಿರ್ಬೋದು ಅಂತ ತಗೊಂಡು ಓದೋಕೆ ಶುರು ಮಾಡಿದೆ. ಅದರಲ್ಲಿ ಏನಂದ್ರೆ ಅಫ್ಕೋರ್ಸ್ ಅದೇ ಇರೋದು, ಅಂದರೆ ಬೇರೆಯವರೆಲ್ಲ ಮ್ಯಾನಿಫೆಸ್ಟರ್ಸ್ ಅಥವಾ ಇನ್ನು ಬೇರೆಯವರೆಲ್ಲ ಏನು ಹೇಳಿದ್ದಾರೆ, ಐನ್ಸ್ಟೀನು, ಬಾಬ್ ಪ್ರಾಕ್ಟರ್, ಇವರೆಲ್ಲ ಏನು ಹೇಳಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ಚಿಕ್ಕ ಪುಟ್ಟ ಸ್ಟೋರೀಸ್ ಇದೆ. ಆ್ಯಂಡ್ ಹೌ ಟು ಮ್ಯಾನಿಫೆಸ್ಟ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಅವರು ಹೇಳ್ಕೊಂಡು ಹೋಗಿದ್ದಾರೆ. ಅದು ಎಲ್ಲ ಬುಕ್ಕಲ್ಲೂ, ಮೋಸ್ಟ್ ಆಫ್ ದ ಬುಕ್ಕಲ್ಲಿ ಇದೆ. ಕ್ಲಿಯರ್ ವಿಷನ್ ಇರಬೇಕು, ಅದ್ರ ಬಗ್ಗೆ ಎಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ಇವಾಗ 3rd ಚಾಪ್ಟರ್ನೇನೋ ಓದ್ತಿರೋದು. ಸೊ ಅದನ್ನು ಓದ್ಕೊಂಡು ನನ್ನ ಡ್ರೈ ಫ್ರೂಟ್ಸ್ನ ತಿಂತಾ ಕೂತಿದ್ದೆ. ಇವತ್ತು ಟೀ ಮತ್ತು ಡ್ರೈ ಫ್ರೂಟ್ಸ್ ಇತ್ತು. ಟೀ ಕಾಫಿ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ಕೊಂತೀನಿ ಇನ್ನು ಮುಂದೆಯಿಂದ. ಸೊ ಗೈಸ್, ಇದು ನನ್ನ ಊಟ ಇವತ್ತಿಂದು. ಪನ್ನೀರ್ ಬುರ್ಜಿ, ಸ್ವಲ್ಪ ಕುಕುಂಬರ್ ಮತ್ತು ಬೀನ್ಸು, ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಊಟ ಮಾಡಿ ನೆಕ್ಸ್ಟ್ ಏನು ಮಾಡುವ ಅಂತ ನೋಡುವ. ನನ್ನ ಪ್ಲೇಟ್ಸ್ ಎಲ್ಲ ಇವಾಗ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿರುತ್ತಲ್ಲ, ನಿಮ್ಗೊಂಥರ ಅನಿಸ್ತಿರುತ್ತೆ. ಇಷ್ಟು ದಿನ ಹೆಂಗೆಂಗೋ ತೋರಿಸ್ತಾ ಇದ್ರಿ, ಏನು ಬೇಕೋ ಅದು ತಿಂತಿದ್ರಿ, ಇವಾಗೆಲ್ಲ ತುಂಬ ಡಿಫ್ರೆಂಟಾಗಿದೆ ಅಂತ ಎಸ್ ಹೇಳಿದ್ದಾರೆ, ಇದನ್ನೇ ತಿನ್ನಬೇಕು ಅಂತ. ಸೊ ಎಸ್,
ಸೊ ನಾನು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದಾಯಿತು. ಟೈಮ್ ಬಂದು ಆಲ್ಮೋಸ್ಟ್ 8 ಆಗ್ತದೆ. ಫುಲ್ ತಮಟೆ ಬರೆಸ್ತಿದ್ದಾರೆ ಗೈಸ್ ಆ್ಯಕ್ಚುಲಿ. ಸೊ ಸ್ವಲ್ಪ ಬೇರ್ ಮಾಡಿ. ಸೊ ಶೀಟ್ ಮಾಸ್ಕ್ ಹಾಕ್ಕೊತಿದ್ದೀನಿ. ಇನ್ನೂ ಒಂದಿದೆ ನಂದು, ಅದು ನೆಕ್ಸ್ಟ್ ವೀಕ್ ಯಾವಾಗಲಾದರೂ ಹಾಕೊಂಡು ಮುಗಿಸ್ತೀನಿ ಅದನ್ನು. ಸೊ ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಪಾತ್ರೆ ತೊಳೆಯಕ್ಕೆ ಹೋಗ್ತೀನಿ. ಪಾತ್ರೆ ಎಲ್ಲ ತೊಳೆದು ಮುಗಿಸಿ ಅದಾದಮೇಲೆ ಸ್ವಲ್ಪ ಡ್ರೈ ಆದಮೇಲೆ ರಿಮೂವ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ಇದು ನನ್ನ ಸ್ಕಿನ್ ಏನೋ ಅದನ್ನು ರಿಮೂವ್ ಮಾಡಿದ್ಮೇಲೆ, ಶೀಟ್ ಮಾಸ್ಕ್ ರಿಮೂವ್ ಮಾಡಿದ್ಮೇಲೆ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಥರ ಜುಟ್ಟ ಹಾಕ್ಕೊಂಡಿದ್ದೀನಿ, ಎಣ್ಕೊಂಡೆ. ವೆರಿ ನೈಸ್ ಗೈಸ್, ಇಷ್ಟು ಉದ್ದ ಬರ್ತದೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ದ ಡೇ. ಹೋಪ್ ನೀವು ಇಷ್ಟಪಟ್ಟಿದ್ದೀರಾ ಈ ವಿಡಿಯೋನ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಮತ್ತೊಮ್ಮೆ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಹೇಳ್ತೀರಿ ನಿಮ್ಮದು ವ್ಯೂಸ್ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕಂದ್ರೆ ಮೇಕ್ ಓವರ್ ಮಾಡಿ ಮನೆಗೆ ಅಂತ. ಆದಷ್ಟು ಪ್ಲ್ಯಾನ್ ಮಾಡ್ತಿದ್ದೀನಿ. ಬಟ್ ನಿಮ್ಮ ಸಜೆಷನ್ಗೆ ತುಂಬ ಥ್ಯಾಂಕ್ ಯು. ಡೆಫಿನೆಟ್ಲಿ ಅದೊಂದು ತೂಕನ ಆ್ಯಡ್ ಮಾಡುತ್ತೆ ಅಂತ ನನಗೂ ಅನಿಸುತ್ತೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡೋಣ. ಆ್ಯಂಡ್ ದಟ್ಸ್ ಇಟ್. ಸಿ ಯು. ಗುಡ್ ನೈಟ್. ಬಾಯ್.